ದೊಡ್ಡ ದೊಡ್ಡ ಸಬ್ಜೆಕ್ಟ್ಗಳು ಇರೋದಿದು. ಓಕೆ, ಇದಕ್ಕೆ ಬೆಲೆನೇ ಕಟ್ಟಕ್ಕಾಗದೇ ಇರ್ತಕ್ಕಂಥ ವಿದ್ಯೆ ಇದು. ಓಲೆಗರಿಯಲ್ಲಿ ತೆಗೆದುಕೊಟ್ಟಿರ್ತಕ್ಕಂಥ ವಿದ್ಯೆನ ನಾವು ಗುರುಗಳು ನಮಗೆ ಕಲಿಸಿ, ಅದು ಗುರುಗಳು ನಮ್ಮನ್ನು ಆರಿಸ್ಕೊಂಡು ಕೊಟ್ಟಿರ್ತಕ್ಕಂಥ ವಿದ್ಯೆ. ಇವಾಗ ನಾನು ಮೊದಲೇ ಒಂದು ಮಾತಾಡಿದೆ, ಇಲ್ಲಿಗೆ ಬರ್ತಕ್ಕಂಥವ್ರು ಯೋಗ ಇದ್ರೆ ಮಾತ್ರ ಇದನ್ನು ಪಡೆಯೋಕ್ಕೆ ಆಗೋದು, ಇಲ್ಲಾಂದರೆ ಯಾರೂ ಪಡೆಯೋಕ್ಕಾಗಲ್ಲ ಅಂತಲೂ ಹೇಳಿದ್ವಿ. ಇಷ್ಟೇ. ಆಮೇಲೆ ಇದನ್ನು ಕಲಿತರೂ ಕೂಡ ಇದು ಪ್ರಾಕ್ಟೀಸ್ ಇಲ್ಲದೆ ಮತ್ತೆ ಪುನಃ ನಾವು ಪ್ರಾಕ್ಟಿಕಲ್ ಸೆಷನ್ ನಿಮಗೆ ತಗೊಳ್ಳೇಬೇಕು. ನೀವು ಹೇಗೆ ಮಾಡ್ತಾ ಇದ್ರೆ ಕರೆಕ್ಷನ್ ಮಾಡಲೇಬೇಕಾಗುತ್ತೆ. ಅದನ್ನು ಕೊಟ್ಟರೆ ನಮಗೆ ಇವಾಗ ಕೊಟ್ಟು ನಾವು ನಿಮ್ಗೆ ಕಳಿಸಲ್ಲ. ಇಷ್ಟೊತ್ತು ತೇರಿ 3 ಅವರ್ ಪಾಠ ಕೇಳಿ ಒಂದೇ 5 ನಿಮಿಷ ಮಾಡುವಂಥ ಪ್ರಾಕ್ಟಿಕಲ್ ಎಕ್ಸಸೈಸ್, ಮಾರ್ನಿಂಗ್ 5 ನಿಮಿಷ, ಈವ್ನಿಂಗ್ 5 ನಿಮಿಷ ಇರ್ತಕ್ಕಂಥವ್ರು ಮಾತ್ರ ಇಲ್ಲಿ ಕೂತ್ಕೊಳ್ಳಿ, ನನಗೆ ಟೈಮ್ ಇಲ್ಲ ಅನ್ನೋರು ದಯವಿಟ್ಟು ಹೊರಡ್ಬೋದು. ಆಮೇಲೆ ಬೇಕಾದ್ರೆ 1 ಅವರ್ ಎಲ್ಲಾದರೂ ಇದ್ಬಿಟ್ಟು ಬನ್ನಿ, ಆಮೇಲೆ ಹಾಡು ಹೇಳ್ಕೊಳ್ಳಿ. ಓಕೆ, ಹಾಡಿಗೂ ನಾವು ಶುಲ್ಕನ ಇಟ್ಟಿಲ್ಲ, ಅದು ಫ್ರೀ ಸೆಷನ್ನೇ. ಅದು ಹೆಂಗಾರ ಮಾಡ್ಕೊಳ್ಳಿ, ಅದು ಯಾರು ಅರೇಂಜ್ ಮಾಡ್ತಾರೋ ಮಾಡ್ಕೊಳ್ಳಿ. ನಾವು ಹಾಡಿಗೆ ಸಹ ಅದು ಕಂಬೈಂಡ್ ಆಗಿ ಮಾಡಿರೋದ್ರಿಂದ ಅದನ್ನ ಹೇಳಿರೋದು ಸರ್. ಓಕೆನಾ? ಓಕೆ, ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡಿದ್ಮೇಲೆ ನಾನು ಸ್ವಲ್ಪ ಮಾತಾಡ್ತಾ ಇರ್ತೀನಿ. ರಿಜಿಸ್ಟರ್ ಆದವ್ರು ಮಾತ್ರ ಉಳ್ಕೊಳ್ತಾರೆ, ರಿಜಿಸ್ಟರ್ ಆಗಲಿಲ್ಲ ಅಂದರೆ ಹೊರಗಡೆ ಇರಬೇಕು. ಹಲೋ, ಕಾಯಕಲ್ಪ ತುಂಬ ಒಳ್ಳೆಯದು. ಒಂದು ಹೇಳ್ತೀನಿ, ನಾವೆಲ್ಲ ಇಷ್ಟು ಹೆಂಗಾಗಿರ್ಬೇಕಂದ್ರೆ ಏಜಲ್ಲಿ ಮೇನು ನಮಗೆ ಕಾಯಕಲ್ಪನೆ ರೀಸನ್. ಯಾಕಂದರೆ ನಾವು ದಿನಾಲು ಈವ್ನಿಂಗ್ ಇದು ಮಾಡ್ತೀವಿ, 2 ಸಲ ಅಂದರೂ ನಾವು 1 ಸಲ ಮಾಡ್ತೀವಿ. ಅದರಿಂದ ನಿಮಗೆ ಸರ್ಕ್ಯುಲೇಷನ್ ಆಗುತ್ತೆ, ಅಪ್ಪು ಹೋಗುತ್ತೆ. ನಮ್ದು ಎನರ್ಜಿ ಯಾವಾಗಲೂ ಡೌನು ಆಗೇ ಹರಿಯೋದು, ಮನುಷ್ಯರಿಗೆ ಅಪ್ಪಾಗಿ ಹರಿಯಲ್ಲ. ನಾವು ಅದನ್ನು ಕಾಯಕಲ್ಪದ ಮುಖಾಂತರ ನಾವು ಮೇಲ್ಮುಖವಾಗಿ ಎಳ್ಕೋಬೇಕು. ಆವಾಗಲೇ ನಮಗೆ ಈ ಫೇಶಿಯಲ್ ರೀಸನ್ ಎಲ್ಲ ಏನೋ ರಿಂಕಲ್ಸ್ ಆಗೋದು ಅವೆಲ್ಲ ಆಗಲ್ಲ. ಈಗ ನಾವು ಡಾಕ್ಟರ್ ಹತ್ರ ಹೋದರೆ ಎಷ್ಟು ದುಡ್ಡು ಕೊಡಲ್ಲ ಒಂದು ಮೆಡಿಸಿನ್ಗೆ ಅಲ್ವಾ? ಈಗ 1 ದಿವಸ ನಿಮ್ಗೆ ಇದು ಮಾಡಿದರೆ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ, ಮನೇಲಿ ಮಾಡ್ಕೋಬೋದು. ಅದರಿಂದ ಹೇಳ್ತಾ ಇದ್ದು 500 ಕೊಡ್ಲಿಕ್ಕಾಗಿದ್ದರೆ ನಿಮ್ಮ ಮನಸ್ಸಲ್ಲಿ ಎಷ್ಟಿದೆ ಅಷ್ಟು ಕೊಡಿ. ಓಕೆ, ಮತ್ತು ಇದರ ಒಂದು ಉಪಯೋಗ ಪಡ್ಕೊಳ್ಳಿ. ಯಾಕಂದರೆ ಇದರಿಂದ ನಿಮಗೂ ಒಳ್ಳೆಯದು, ಮತ್ತು ಇದು ಸ್ವಲ್ಪ ಎಲ್ಲರೂ ನೀವು ಹೇಳ್ಬೋದು ಇದು ಒಳ್ಳೆಯದು ಅಂತ. ಅದರಿಂದ ನಂದು 500 ಕೊಡ್ಲಿಕ್ಕೆ ಮನಸ್ಸಿಲ್ಲ ಅಂದರೆ ಎಷ್ಟಾಗುತ್ತೆ ಅಷ್ಟು ಕೊಡಿ ಅಲ್ಲ. ಅದನ್ನು 20 ವರ್ಷದಿಂದ 25 ರೂಪಾಯಿ ಕೊಟ್ಟು ನಾನು ಕಲ್ತಿರೋ ವಿದ್ಯೆ. 20 ವರ್ಷದಿಂದ ಒಂದು ಟ್ಯಾಬ್ಲೆಟ್ ತೊಗೊಳ್ದೆ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗದೆ ನಾನು ಜೀವನ ನಡೆಸ್ಕೊಂಡ್ಬಂದಿರೋ ಏಕೈಕ ವ್ಯಕ್ತಿ ಕಾಯಕಲ್ಪ ಯೋಗದಲ್ಲಿ. ಬೆಳಗ್ಗೆ ಸಾಯಂಕಾಲ ಅದನ್ನು ಪ್ರಾಕ್ಟೀಸ್, ನಾವು ಊಟ ಬಿಟ್ಟರು ಸಹ ಈ ಅಭ್ಯಾಸನ ಮಾರ್ನಿಂಗ್ 5 ನಿಮಿಷ, ಈವ್ನಿಂಗ್ 5 ನಿಮಿಷ ಇರೋರು ಮಾತ್ರನೇ ಇದು ಕಾಯಕಲ್ಪ ಸೆಷನ್. ಇಲ್ಲ ಅಂದರೆ ಬೇಡ ಪ್ರಾಕ್ಟಿಕಲ್. ಅಷ್ಟು ಸುಲಭ ಅಲ್ಲ ಇದು. ನಾನು ಹೇಳ್ತಾ ಇದ್ದೀನಿ, ಎಷ್ಟೋ ವರ್ಷಾನುಗಟ್ಟಲೆ ಓಲೆಗರಿಯಲ್ಲಿ ಬರೆದಿರೋದನ್ನು ತೆಗೆದು ರಿಸರ್ಚ್ ಫೌಂಡೇಶನ್ ಅಂತ ಮಾಡಿ ವೇದಾದ್ರಿ ಮಹರ್ಷಿಯವರು ಇನ್ಕ್ಲೂಡ್ ಕಾಯಕಲ್ಪ ಯೋಗನ ನರೇಂದ್ರ ಮೋದಿಯವರು ಮಾಡೋದ್ರಿಂದನೇ ನಮ್ಮ ಭಾರತ ದೇಶಕ್ಕೆ ಯೋಗ ಅನ್ನೋದನ್ನು ತಂದಿದ್ದು. ನೋಡಿ ಈ ಬುಕ್ ನೋಡಿ. ಭಾರತ ದೇಶದಲ್ಲಿ ಯಾಕೆ ಯೋಗಕ್ಕೆ ಅಷ್ಟು ಮೌಲ್ಯತೆ ಕೊಟ್ಟರು ಅಂದರೆ ನರೇಂದ್ರ ಮೋದಿಯವರು 1 ತಿಂಗಳು ಮೌನ, ಕಾಯಕಲ್ಪ ಪ್ರತಿನಿತ್ಯ, ಯೋಗ ಪ್ರತಿನಿತ್ಯ ಮಾಡಿನೇ ಪ್ರಪಂಚ ಪೂರ್ತಿ ಒಳ್ಳೆಯದಕ್ಕೆ ಕೋರ್ತಾ ಇರೋದು. ಓಕೆ, ಇದೊಂದು. ಆಮೇಲೆ ಇದು ಆಶ್ರಮಗಳು ಎಲ್ಲ ಕಡೆ ಇದೆ. ಈ ಥರ ಆಶ್ರಮಗಳು ಕಟ್ಟಿದ್ದಾರೆ. ಈ ಆಶ್ರಮಗಳಿಗೆ ಸೇರುತ್ತೆ, ಬಡವರಿಗೆ ಮತ್ತು ಇವ್ರಿಗೆ ಉಚಿತವಾಗಿ ಯಾರಿಗೆ ಆಗಲ್ವೋ ಆ ಅಮೌಂಟ್ ಅಲ್ಲಿ ಸೇರುತ್ತೆ. ಇದು ನಮ್ಮ ಮನೆಗಳಿಗೆ ಯಾವುದೇ ಕಾರಣಕ್ಕೂ ಬರಲ್ಲ, ನಾವು ತಗೊಳ್ಳೋದೇ ಇಲ್ಲ. ನಾವು ಬ್ಯಾಗ ಸರ್ಟಿಫಿಕೇಟ್ ತಂದೀವಿ, ಸರ್ಟಿಫಿಕೇಟ್ ಬುಕ್ಸ್ ಮಾತ್ರ ನಾವು ನಿಮಗೆ ಫೀಸ್ ಮಾಡಿರೋದು ಅಷ್ಟೇ, ಬೇರೆ ಯಾವುದಕ್ಕೂ ಇಲ್ಲ. ನಮಗೆ ಅಂತ ನಾವು ತಗೊಳ್ಳೋದು. ಓಕೆ, 20 ವರ್ಷದಿಂದ ನಾನಾಗಲಿ ಅನಿತಾ ಆಗಲಿ ಕಲಿತು ಭಾಳಷ್ಟು ವಿದ್ಯೆನ ಕಲ್ತಿರೋದ್ರಿಂದನೇ ಇದನ್ನು ಫ್ರೀಯಾಗಿ ಹಂಚ್ತಾ ಹೋಗ್ತಾ ಇರೋದು. ಓಕೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಈಗ ರಿಜಿಸ್ಟ್ರೇಷನ್ ಕಾರ್ಯ ನಡೀತಾ ಇರುತ್ತೆ. ಈಗ ನಮ್ಮ ಕರೋಕೆ ಗಾಯನ ಆಮೇಲೆ ಪ್ರಾಕ್ಟಿಕಲ್ ಪಾಠ ಮಾಡ್ತಾರೆ. ಈ ಕರೋಕೆ ಗಾಯನಕ್ಕೆ ಕೆಲವರು ಬಂದಿದ್ದಾರೆ ಮೈಸೂರಿಂದ. ಅವರು ಡ್ಯೂಟಿ ನಿಮಿತ್ತ ಮತ್ತೆ ಹೋಗಬೇಕಾಗಿದೆ. ಕೆಲವರು ಗಾಯನ ಮಾಡ್ತಾ ಇದ್ದಂಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅವ್ರನ್ನ ಅರ್ಜೆಂಟಲ್ಲಿ ಹೋಗೋರನ್ನ ಕಳಿಸ್ಬಿಡ್ತೀನಿ ನಾನು ಬರೀ ಗಾಯನದಲ್ಲಿರೋದನ್ನ. ರಿಜಿಸ್ಟ್ರೇಷನ್ ಮಾಡಿದ ನಂತರ ನೀವು ಪ್ರಾಕ್ಟಿಕಲ್ ಸೆಷನ್ ಮಾಡಿ ಅಲ್ಲಿವರೆಗೂ ಕರೋಕೆ ಹಾಡೋರು ಹಾಡಲಿ. ಬನ್ನಿ ಮೇಡಮ್, ನೀವು ಆಸ್ಪತ್ರೆ ಡ್ಯೂಟಿಲಿ ಇರೋದ್ರಿಂದ ನೀವು ಹಾಡಿ. ಮತ್ತೆ ಒಂದು ತಿರ್ಗಿಸ್ಬೇಕಾಗಿತ್ತಲ್ಲ, ಹಾಗೆ ತಿರ್ಗಿಸೋದಾ? ನಿತ್ಯ